ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಾನಲಲ್ಲಿ ಡೈಲಿ ಜಾಬ್ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಸೊ ಡೈಲಿ ಟು ಡೈಲಿ ನೀವು ನೋಡ್ತಾ ಹೋಗಿ ನೋಡ್ತಾ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದಕ್ಕೆ ನೀವು ಅಪ್ಲೈ ಮಾಡ್ತಾ ಹೋದರೆ ಕನಿಷ್ಠ ಪಕ್ಷ ಒಂದು 10 ಕಂಪನಿ ನೀವು ಅಪ್ಲೈ ಮಾಡಿದ್ರು ಕೂಡ ಅದರಲ್ಲಿ ಒಂದು 5-6 ಕಂಪನಿಗೆ ನೀವು ಈಸಿಲಿ ಸೆಲೆಕ್ಟ್ ಆಗ್ಬೋದು. ಯಾಕಂದರೆ ನಾರ್ಮಲಿ ಎಲ್ರಿಗೂ ಸೂಟ್ ಆಗುವಂಥ ಜಾಬ್ಗಳೇ ನಾನು ಹೇಳಿರ್ತೀನಿ. ಆ್ಯಂಡ್ ಇವತ್ತು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೊಫೈಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಈ ಜಾಬ್ಗೋಸ್ಕರ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಬ್ಯಾಂಗ್ಳೂರಿಂದನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಮಾರು ಜನ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಸೊ ನೀವು ಕೂಡ ಏನಾದರೂ ನೋಡಿ ನಿಮಗೆ ಇದು ಪ್ರೊಫೈಲ್ ಸೂಟ್ ಆಗಿದೆ ಅಂದರೆ ಇವತ್ತೇ ಅಪ್ಲೈ ಮಾಡಿ. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರುತ್ತಿಲ್ಲ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ಜಾಬ್ ಏನಿದೆ ಇದು ಒಂದು ಬಿಸ್ನೆಸ್ ಆಪರೇಷನ್ ರಿಲೇಟೆಡ್ ಇರುವಂಥ ಜಾಬು. ಹಾಗಂದರೆ ಯಾವ ಪ್ರೊಫೈಲ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ KYC ರಿಲೇಟೆಡ್ ಇಲ್ಲಿ ಒಂದು KYC ಆಪರೇಷನ್ ಅನಲೈಸ್ಟ್ ಅನ್ನೋದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇದು ಜಾಬ್ ಬಂದುಬಿಟ್ಟು KYC ರಿಲೇಟೆಡ್ ಇರುತ್ತೆ. ಅಂದರೆ ನೀವೇನು ಮಾಡ್ತೀರಾ, ಇವರಲ್ಲಿರುವಂಥ ಕಸ್ಟಮರ್ಸ್ಗೆ ನೀವೇನು ಫೋನ್ ಮಾಡಬೇಕಾಗಿಲ್ಲ. ಜಸ್ಟ್ ನೀವೇನು ಮಾಡ್ತೀರಾ, ವೀಡಿಯೋ ಕಾಲ್ ಮೂಲಕ ಅವ್ರದ್ದು ಡಾಕ್ಯುಮೆಂಟ್ಸ್ಗಳು ನೋಡಿಕೊಂಡು ವೆರಿಫೈ ಮಾಡೋದಿರುತ್ತೆ. ಅಂದರೆ ಟೈಮ್ ಶೆಡ್ಯೂಲ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇದು ಮೇನ್ ಮುಖ್ಯವಾಗಿ ಮನೆಯಿಂದ ಮಾಡುವಂಥ ಕೆಲಸ ಆಗಿರುತ್ತೆ. ಹಾಗಿದ್ರೆ ಈ ಕಂಪ್ನಿಯಲ್ಲಿ ಕೆಲಸ ನಾವು ಏನಾದರೂ ಜಾಯ್ನ್ ಆದರೆ ನಮಗೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಈ ಕಂಪ್ನಿಯಲ್ಲಿ ಜಾಯ್ನ್ ಆದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ಮೇನ್ ಅಂತಂದರೆ ಇದು ವರ್ಕ್ ಫ್ರಮ್ ಹೋಮ್ ಸೆಟಪ್ ಕೊಡ್ತಾ ಇದ್ದಾರೆ. ನಿಮಗೆ ವರ್ಕ್ ಫ್ರಮ್ ಹೋಮ್ ಸೆಟಪ್ಗೋಸ್ಕರ ನೀವೇನು ಸಪ್ರೇಟಾಗಿ ಲ್ಯಾಪ್ಟಾಪು, ಡೆಸ್ಕ್ಟಾಪು ಅಥವಾ ವೈಫೈ ಕನೆಕ್ಷನ್ ಅಂತ ನೀವೆಲ್ಲ ಅರೇಂಜ್ ಮಾಡ್ಕೋಬೇಕಾಗಿಲ್ಲ. ಇದು ಕಂಪ್ನಿನೇ ಪ್ರೊವೈಡ್ ಮಾಡುತ್ತೆ. ನಿಮಗೆ ಫ್ರೀ ಸೆಟಪ್ ಇರುತ್ತೆ. ಮನೇಲಿ ನೀವೆಲ್ಲ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಒಂದೇದು. ಇನ್ನೊಂದು ಮೇನ್ ಮುಖ್ಯವಾಗಿ ಇಲ್ಲಿ ನೀವು ಜಾಬ್ ಮಾಡುವಾಗ ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ ಅವರು. ಸುಮಾರು ಜನರಿಗೆ ಈ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗಳು ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದಾಗಲೂ ಕೂಡ. ಆ್ಯಂಡ್ ಇದರಲ್ಲಿ ಕೂಡ ಇದು ಮೇನ್ ಮುಖ್ಯವಾಗಿ ಒಂದು ಗ್ಲೋಬಲ್ ಇಂಟರ್ನ್ಯಾಷನಲ್ ಕಂಪ್ನಿ ಆಗಿದೆ ಸ್ನೇಹಿತರೆ. ಆ್ಯಂಡ್ ಇದೊಂದು ಕೂಡ ಈ ಒಂದು ಕಂಪನಿ ಏನಿದೆ ಅಲ್ವಾ, ಸೊ ಇದು ಕರೆನ್ಸಿ ರಿಲೇಟೆಡ್ ವರ್ಕ್ ಮಾಡುತ್ತೆ. ಓಕೆ, ಸೊ ನಿಮ್ಗೆ ಐಡಿಯಾ ಬಂದಿರ್ಬೋದು ಇವಾಗ ಯಾವ ರೀತಿ ಕಂಪನಿ ಇರುತ್ತೆ ಅಂತ. ಇನ್ನೂ ಸ್ವಲ್ಪ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಈ ಒಂದು KYC ಆಪರೇಷನ್ ಏನು ರಿಲೇಟೆಡ್ ಏನು ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಹೈರಿಂಗ್ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಜಾಬ್ಗೆ ಹೇಗೆ ನಾವು ಸೆಲೆಕ್ಷನ್ ತೊಗೋಬೋದು ಮತ್ತು ಇಂಟರ್ವ್ಯೂದಲ್ಲಿ ಮೇನ್ ಮುಖ್ಯವಾಗಿ ಯಾವ್ಯಾವ ರೀತಿ ನಮಗೆ ರೌಂಡ್ಸ್ಗಳಿರುತ್ತೆ, ಯಾವ ರೀತಿ ನಮಗೆ ಕ್ವಶನ್ಸ್ಗಳನ್ನ ಕೇಳ್ಬೋದು, ಪ್ರಿಪೇರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಡೈಲಿ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಜಾಬ್ ಪ್ರೊಫೈಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, KYC ಆಪರೇಷನ್ ಅನಲೈಸ್ಟ್ ಅನ್ನೋ ಒಂದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಂಗ್ಳೂರು ಕರ್ನಾಟಕದಲ್ಲಿ ಇದು ಆ್ಯಕ್ಟಿವ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಥವಾ ನಿಮ್ಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ ಇದ್ದಾರೆ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಸೊ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದು ಆಪರೇಷನ್ಸ್ ಬಿಸ್ನೆಸ್ ಆಪರೇಷನ್ಸ್ ರಿಲೇಟೆಡ್ ಇರುವಂಥ ಜಾಬು. ಫುಲ್ ಟೈಮ್ ಜಾಬ್ ಹೇಳ್ತಾ ಇದ್ದೀನಿ ಮತ್ತು ರಿಮೋಟ್ ಜಾಬ್ ಹೇಳ್ತಾ ಇದ್ದೀನಿ. ಸೊ ಮೇನ್ ಮುಖ್ಯವಾಗಿ ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ. ಪಾರ್ಟ್ ಟೈಮ್ ಜಾಬ್ ಏನಾದರೂ ನೀವು ಹುಡುಕ್ತಾ ಇದ್ದರೆ ಲೇಟೆಸ್ಟ್ ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಸೊ ಅವ್ನು ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಇದೆ, ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ಮೇನ್ ಹೇಳಬೇಕು ಅಂತಂದರೆ ಈ ಒಂದು ಕಂಪನಿ ಏನಿದೆ ಇದು ಮೂನ್ ಪೇ ಅಂತ ಕಂಪನಿ. ಸೊ ಈ ಒಂದು ಕಂಪನಿಯಲ್ಲಿ ಇವಾಗ ಈ ಒಂದು KYC ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಕಂಪನಿ ಬಗ್ಗೆ ಸ್ವಲ್ಪ ನಾಲೆಜ್ ಹೇಳಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರೋದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಕ್ರಿಪ್ಟೋ ಆಯಿತು, ಓಕೆ, ಸ್ಟೇಬಲ್ ಕಾಯಿನ್ ಆಯಿತು ಮತ್ತು ಬ್ಲಾಕ್ ಚೈನ್ ಆಯಿತು, ಈ ರೀತಿ ಟೆಕ್ನಾಲಜೀಸ್ ರಿಲೇಟೆಡ್ ಇವ್ರು ಏನು ಮಾಡ್ತಾರೆ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಮೇನ್ ಮುಖ್ಯವಾಗಿ ಇದು ಒಂದು ಗ್ಲೋಬಲ್ ಫೈನಾನ್ಷಿಯಲ್ ಒಂದು ಎಂಪವರ್ಮೆಂಟ್ ಕಂಪನಿ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಆ್ಯಂಡ್ ಈ ಒಂದು ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ದಿ ಗ್ರೇಟ್. ಯಾಕಂದರೆ ಇವ್ರ ಕಡೆಯಿಂದ ಸುಮಾರು ಥರದ ಬೆನಿಫಿಟ್ಸ್ ಕೂಡ ಇರುತ್ತೆ ಸ್ಯಾಲ್ರಿ ಜೊತೆಗೆ. ಓಕೆ, ಸೊ ಇಲ್ಲಿ ನಿಮಗೆ ಮೇನ್ ಮುಖ್ಯವಾಗಿ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರ ಕಂಪನಿ ಬಗ್ಗೆ, ಯಾವ ರೀತಿ ಕಂಪನಿ ಇದೆ, ಯಾವ ರೀತಿ ಪ್ಲಾಟ್ಫಾರ್ಮ್ ಇದೆ, ಓಕೆ, ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂತ ಹೇಳಿ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಅಂತೂ ನೀವೆಲ್ಲರೂ ಕೂಡ ಕೇಳಿರ್ಬೋದು ಅಂತ ಅನ್ಕೋತೀನಿ. ಸೊ ನಾರ್ಮಲಿ ಕ್ರಿಪ್ಟೋ ಕರೆನ್ಸಿ ಅಂತಲೇ ಅಂದ್ಕೊಳ್ಳೋಣ. ಸೊ ಆ ರೀತಿ ಇಲ್ಲಿ ಏನು ಮಾಡ್ತಾರೆ ಅವರು ಒಂದು ಫೈನಾನ್ಷಿಯಲಿ ರಿಲೇಟೆಡ್ ಅಂದರೆ ಖರೀದಿ ಮಾಡೋದಾಯಿತು ಮತ್ತು ಮಾರೋದಾಯಿತು ಆ ರೀತಿ ಎಲ್ಲ ನಡೀತಾ ಇರುತ್ತೆ. ಸೊ ಆ ರೀತಿ ಪ್ಲಾಟ್ಫಾರ್ಮ್ ಇದು. ಸೊ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇವಾಗ KYC ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಕಂಪನಿ ಯಾವ್ಯಾವ ಒಂದು ಇದರಲ್ಲಿ ದೇಶದಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಇಲ್ಲಿ ನೋಡ್ತಾ ಇರ್ಬೋದು UK ಆಯಿತು, EU ಆಯಿತು, ಕೆನಡಾ ಆಯಿತು, ಆಸ್ಟ್ರೇಲಿಯಾ ಆಯಿತು. ಓಕೆ, ಸುಮಾರು ಇದು ಜಾಗದಲ್ಲಿ ಅವ್ರದ್ದೇ ಆದಂಥ ಕಂಪನಿ ಕೂಡ ಇದೆ. ಸೊ ಈ ರೀತಿಯೆಲ್ಲ ನಿಮ್ಮದು ಒಂದು ಒಳ್ಳೆ ಕಂಪನಿಯಲ್ಲಿ ನೀವೇನಾದರೂ ಅಪ್ಲೈ ಮಾಡ್ಬೇಕಂತ ಇದುವರೆಗೂ ವೇಟ್ ಮಾಡ್ತಾ ಇದ್ದರೆ ಸೊ ದಿಸ್ ಇಸ್ ದಿ ಬೆಸ್ಟ್ ಆಪರ್ಚುನಿಟಿ. ಆ್ಯಂಡ್ ಇದರಲ್ಲೂ ಕೂಡ ಲೊಕೇಶನ್ ಬಗ್ಗೆ ಹೇಳಿದ್ದಾರೆ ಅವರು. ಇಲ್ಲಿ ನೋಡ್ತಾ ಇರೋದು ಪೋರ್ಚುಗಲ್ ಆಯಿತು, ಸ್ಪೇನ್ ಆಯಿತು, ಪೋಲೆಂಡ್ ಆಯಿತು, ಸೌತ್ ಆಫ್ರಿಕಾ ಆಯಿತು, ಮೆಕ್ಸಿಕೋ ಆಯಿತು. ರೀಲೊಕೇಶನ್ ಏನಾದರೂ ಇದ್ದರೆ ಓಕೆ, ಬಟ್ ಆದರೆ ರೀಲೊಕೇಶನ್ ಏನು ಮಾಡೋದಿಲ್ಲ, ಜಸ್ಟ್ ಹಾಗೇನೋ ಒಂದು ಇನ್ಫಾರ್ಮೇಷನ್ ಹಾಕಿರ್ತಾರೆ. ಸೊ ಯಾರೆಲ್ಲ ನೀವೇನಾದರೂ ಬ್ಯಾಂಗ್ಳೂರಿಂದಲೇ ವರ್ಕ್ ಮಾಡ್ತೀವಿ ಅಥವಾ ಬ್ಯಾಂಗ್ಳೂರು ಬಿಟ್ಟು ಬೇರೆ ಯಾವುದಾದ್ರು ಊರಲ್ಲಿ ಅಂದರೆ ಇವಾಗ ಉತ್ತರ ಕರ್ನಾಟಕದಲ್ಲಿ ಇದ್ದೀರಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಇದ್ದರೂ ಕೂಡ ಸೊ ನೀವು ಇದನ್ನು ಮನೆಗೆ ತೊಗೊಂಡು ಕೆಲಸನ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ವರ್ಕ್ ಪ್ಯಾಟರ್ನ್ ಬಗ್ಗೆ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ದಿಸ್ ರೋಲ್ ರಿಕ್ವೈರ್ಸ್ ವೀಕೆಂಡ್ ವರ್ಕ್ ಅಂತ ಹೇಳ್ತಾರೆ. ಓಕೆ, ಡಿಪೆಂಡ್ಸ್ ಆನ್ ಬಿಸ್ನೆಸ್ ನೀಡ್ಸ್. ಅಂದರೆ ಕೆಲವೊಂದು ಟೈಮ್ ಹೇಗಿರುತ್ತೆ ಅಂದರೆ ವೀಕೆಂಡ್ ಇದೆ ನಾವು ಆಫ್ ತೊಗೋತೀವಿ ಅಂತ ಹೇಳೋ ಹಾಗಿಲ್ಲ. ಸೊ ಆ ಟೈಮಲ್ಲಿ ಕೂಡ ಮೇ ಬಿ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಕಂಪನಿಗೆ ಇದ್ದರೆ ಅವ್ರು ಕೆಲಸ ತೊಗೋತಾರೆ. ಸೊ ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ. ಓಕೆ, ಆ್ಯಂಡ್ ಈ ಒಂದು ಅಪರ್ಚುನಿಟಿ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಅವರು. ಇನ್ ದಿಸ್ ರೋಲ್ ಯು ವಿಲ್ ಸಪೋರ್ಟ್ ಮೂನ್ ಪೇ ಕಸ್ಟಮರ್ ಆನ್ ಬೋರ್ಡಿಂಗ್ ಆ್ಯಂಡ್
ಆನ್ ಗೋಯಿಂಗ್ ಡ್ಯೂ ಏನಂತಂದರೆ ಇಲ್ಲಿ ಏನು ಪ್ರೊಸೆಸ್ ನಡೀತಾ ಇರುತ್ತೆ, ಕಸ್ಟಮರ್ ಜೊತೆ ಏನು ಮಾಡ್ತೀರಾ ಅಂದರೆ ನೀವು ಒಂದು ಟ್ರಸ್ಟೆಡ್ ವೇದಲ್ಲಿ ಮಾತಾಡ್ತೀರಾ. ಆ್ಯಂಡ್ ನೀವಲ್ಲಿ ಏನು ಮಾಡ್ತೀರಿ, KYC ಅಂದರೆ ಅದು ಏನು ಡಾಕ್ಯುಮೆಂಟ್ಸ್ಗಳಿರುತ್ತೆ ಆ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ತೀರಾ, ಅದರಲ್ಲಿರುವಂಥ ಏನಾದರೂ ಮಿಸ್ ಆಗಿದೆ ಇನ್ಫಾರ್ಮೇಷನು, ಸೊ ಅವುಗಳನ್ನೆಲ್ಲ ಕರೆಕ್ಷನ್ ಮಾಡೋದಾಯಿತು. ಆ ರೀತಿಯೆಲ್ಲ ನಿಮ್ಮದು ಕೆಲಸ ಇರುತ್ತೆ. ಇಲ್ಲಿ ನೋಡ್ತಾ ಇರೋದು ಯು ವಿಲ್ ಸಿಟ್ ವಿತಿನ್ ಅ KYC ಆಪರೇಷನ್ ಟೀಮ್ ಆ್ಯಂಡ್ ವರ್ಕ್ ಕ್ಲೋಸ್ಲಿ ಕಂಪ್ಲೈನ್ಸ್. ಓಕೆ, ಸೊ ಇಲ್ಲಿ ಮೇನ್ ಅವ್ರು ಹೇಳಿರುವಂಥದ್ದು ಕಂಪನಿ ಬಗ್ಗೆ. ಕಂಪನಿಯಲ್ಲಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸ್ ಅಕಾರ್ಡಿಂಗು KYCನ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ ಕಂಪನಿಗೆ. ಓಕೆ, ಸೊ ಸಮ್ಟೈಮ್ಸ್ ಹೇಗಿರುತ್ತೆ, ಕೆಲವೊಬ್ಬರದ್ದು ಅಡ್ರೆಸ್ ಮಿಸ್ ಮ್ಯಾಚ್ ಆಗಿರುತ್ತೆ ಅಥವಾ ಬೇರೆ ಯಾವುದೇ ಒಂದು ವಿಷಯ ಆಗಿರ್ಬೋದು. ಸೊ ಅದನ್ನು ನೀವು ಕರೆಕ್ಟಾಗಿ ಒಂದು ಸಾರಿ ಎನ್ಶೋರ್ ಮಾಡಿಕೊಂಡು ರಿಪೋರ್ಟ್ನ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಆ ರೀತಿ ನಿಮಗೆ ಕೆಲಸ ಮಾಡ್ತೀವಿ ಅಂತಂದರೆ ಈ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಪ್ರೊಫೈಲಲ್ಲಿ ನಿಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರೋದು ಕಂಡಕ್ಟ್ ಎಂಡ್ ಟು ಎಂಡ್ KYC ಆ್ಯಂಡ್ ಆ್ಯಡ್ ರಿವ್ಯೂಸ್ ಅಕ್ರಾಸ್ ಆಲ್ ಕಸ್ಟಮರ್. ಓಕೆ, ಇಲ್ಲಿ ಮೇನ್ ಅಂತಂದರೆ ಹೇಳಿದ್ದಾರೆ ಕಂಪನಿ ಏನು ಕಸ್ಟಮರ್ಸ್ ಇರ್ತಾರೆ ಅವ್ರ ಬಗ್ಗೆ ಕಂಪ್ಲೀಟ್ ನೀವು KYCನ ಮಾಡಬೇಕು ಆ್ಯಂಡ್ ರಿವ್ಯೂ ಕೂಡ ಬರೀಬೇಕಂತ ಹೇಳಿದ್ದಾರೆ. ನಾನು ಮೊದಲು ಕೂಡ ಹೇಳಿದ್ದೀನಿ, ರಿವ್ಯೂ ಕೂಡ ಬರೆಯೋದಿರುತ್ತೆ. ಇದಲ್ಲದೆ ಇಲ್ಲಿ ನೋಡ್ತಾ ಇರೋದು ಪರ್ಫಾರ್ಮೆನ್ಸ್ ಕಾಂಪ್ಲೆಕ್ಸ್ EDD ಇನ್ವೆಸ್ಟಿಗೇಷನ್ ಆನ್ ಹೈ ರಿಸ್ಕ್ ಇಂಡಿವಿಜುವಲ್ ಇನ್ಕ್ಲೂಡಿಂಗ್ ಡೀಪ್ ಅನಲೈಸ್ ಆಫ್ ಐಡೆಂಟಿಟಿ, ಸೋರ್ಸ್ ಫಂಡ್ಸ್ ಆ್ಯಂಡ್ ಸೋರ್ಸ್ ಆಫ್ ವೆಲ್ತ್. ಸೊ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಸೊ ಇಲ್ಲಿ ನಾರ್ಮಲಿ ಹೇಳಬೇಕಂತಂದರೆ ಇದು ಒಂದು ಒಳ್ಳೆ ಕಂಪನಿ ಆಗಿದೆ, ಲೆಜಿಟ್ ಇರುವಂಥ ಕಂಪನಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಕಂಪನಿ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಒಂದು ಸಾರಿ ನೀವು ಕೂಡ ಬೇಕಂತ ವೆರಿಫೈ ಮಾಡ್ಕೊಳ್ಳಿ. ನೀವು ಇದು ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಒಂದು ಕಂಪನಿ ನೀವು ಅಪ್ಲೈ ಮಾಡ್ಬೋದು. ಸಿಂಪ್ಲಿ ಭಾಷೆದಲ್ಲಿ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಏನು KYC ಪ್ರೊಫೈಲ್ ಇರುತ್ತೆ, KYC ಪ್ರೊಫೈಲಲ್ಲಿ ಸಿಂಪ್ಲಿ ನೀವೇನು ಮಾಡ್ತೀರಿ, ಕಾಲ್ ಮಾಡೋದಿರೋದಿಲ್ಲ, ವೀಡಿಯೋ ಕಾಲ್ ಮೂಲಕ ನೀವು ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡ್ತೀರಾ, ಕಸ್ಟಮರ್ ಜೊತೆ ಮಾತಾಡ್ತೀರಾ. ನಂತರ ಒಂದು KYC ಫಾರ್ಮ್ಸ್ ಇರುತ್ತೆ, ಅವುಗಳು ನೀವೇನು ಮಾಡ್ತೀರಾ ಅಂತಂದರೆ ಫಿಲ್ಅಪ್ ಮಾಡ್ತೀರಿ. ನಂತರ ಕೆಲವೊಂದು ರಿವ್ಯೂಸ್ ಇದೆ, ರಿವ್ಯೂಸ್ಗಳನ್ನ ಬರೀತೀರಿ. ಓಕೆ, ಇಷ್ಟೇ ಇರುವಂಥ ಕೆಲಸ. ಬಟ್ ಅದವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ. ಕೆಲವೊಂದು ಪಾಯಿಂಟ್ಸ್ಗಳು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮನೇಲಿ ಯಾರಾದರೂ ಇದ್ದರೆ ಅವ್ರಿಗೆ ಇದನ್ನು ತೋರಿಸಿ ತಿಳ್ಕೊಳ್ಳಿ. ನಂತರ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ ಅಂತಂದರೆ ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ 1+ ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅವರು. KYC ಏನಾದರೂ ಮಾಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಇದು ಫ್ರೆಷರ್ಗಿಲ್ಲ ಅಂತ ಹೇಳಿದ್ದಾರೆ ಅವರು ಆ್ಯಕ್ಚುಲಿ. ಸೊ ಇಲ್ಲಿ ಫ್ರೆಷರ್ ಇದ್ದರೆ ಅಪ್ಲೈ ಮಾಡಿ ಟ್ರೈ ಮಾಡ್ಬೋದು ನೀವು, ಯಾಕಂದರೆ ಮೇಲ್ಗಡೆ ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ ಫ್ರೆಷರ್ ಅಪ್ಲೈ ಮಾಡಿ ಅಂತ ಹೇಳಿ. ಸೊ ಬಟ್ 1 ಇಯರ್ ಆದರೂ ನೀವೆಲ್ಲರೂ ವರ್ಕ್ ಮಾಡಿರೋಂಥದ್ದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದ್ದಾರೆ ಅದು. ಆ್ಯಂಡ್ ಇದರಲ್ಲಿ ಕೂಡ ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್ ಆ್ಯಂಡ್ ಅಬಿಲಿಟಿ ಟು ಫಾಲೋ ಡಿಫೈನ್ಡ್ ಪ್ರೊಸೀಜರ್ ವೈಲ್ ಪ್ರೊಡ್ಯೂಸಿಂಗ್ ಅಕ್ಯುರೇಟ್ ವೆಲ್ ಡಾಕ್ಯುಮೆಂಟೆಡ್ ಔಟ್ಲಸ್ ಅಂತ ಹೇಳಿದ್ದಾರೆ. ಸೊ ಮೇನ್ ಅಂತಂದರೆ ಹೇಳ್ಬೇಕಂದ್ರೆ ಈ ಒಂದು ಇದರಲ್ಲಿ ಜಾಬಲ್ಲಿ ನೀವೇನಾದರೂ ವರ್ಕ್ ಮಾಡಬೇಕಂತಂದರೆ ಒಂದು ಮೇನ್ ಮುಖ್ಯವಾಗಿ ನಿಮಗೆ ಫೋಕಸ್ ಇರಬೇಕು ಆ್ಯಂಡ್ ಇನ್ನೊಂದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಆ್ಯಂಡ್ KYCಯಲ್ಲಿ ಏನು ಆಲ್ರೆಡಿ ನೀವೇನಾದರೂ ವರ್ಕ್ ಮಾಡಿದರೆ ಸೊ ಅಂಥವ್ರನ್ನ ಬೇಗ ತೊಗೋತಾರೆ ಅವರು, ಯಾಕಂದರೆ 1 ಇಯರ್ ಆದರೂ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳಿದ್ದಾರೆ ಅವರು. ಓಕೆ, ಸೊ ಆ ರೀತಿ ಏನಾದರೂ ನೀವು ವರ್ಕ್ ಮಾಡಿದಿರಿ, ಯಾವುದಾದ್ರೂ ಬ್ಯಾಂಕಲ್ಲಿ ವರ್ಕ್ ಮಾಡಿದ್ದೀರಿ ಆಲ್ರೆಡಿ ಅಂತಂದರೆ ಸೊ ಡೆಫಿನೆಟ್ಲಿ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕ್ಲಿಯರ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಸಿಂಪಲ್ ಭಾಷೆಯಲ್ಲಿ ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಬೋನಸ್ ಪಾಯಿಂಟ್ ಬಗ್ಗೆ ನಾವಿಲ್ಲಿ ಹೇಳೋದಾದರೆ ಇಂಟ್ರೆಸ್ಟ್ ಇನ್ ಕ್ರಿಪ್ಟೋ, ನಿಮ್ಗೇನಾದರೂ ಕ್ರಿಪ್ಟೋದಲ್ಲಿ ಬ್ಲಾಕ್ ಚೈನು, ಓಕೆ, ಆ್ಯಂಡ್ Web3ದಲ್ಲಿ ಸೊ ಈ ರೀತಿ ಎಲ್ಲ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಸೊ ಅಂದರೆ ಈ ರೀತಿ ಒಂದು ಇದರಲ್ಲೇ ನಾವು ಕರಿಯರ್ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಸೊ ದಿಸ್ ಈಸ್ ದಿ ಬೆಸ್ಟ್ ಆಪರ್ಚುನಿಟಿ. ಇದು ಒಂದು ಬೋನಸ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಪೋರ್ಟಿಂಗ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಡಾಕ್ಯುಮೆಂಟ್ ಆಪರೇಷನಲ್ ಪ್ರಾಜೆಕ್ಟ್ ವಿತಿನ್ ಅ ಕಂಪ್ಲೈನ್ಸ್ ಆರ್ ಆಪ್ಷನ್ಸ್ ಟೀಮ್ ಅಂತ ಹೇಳಿದ್ದಾರೆ. ಸೊ ಮೇನ್ ಮುಖ್ಯವಾಗಿ ನೀವೇನಾದರೂ ಇದೇ ಒಂದು ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಏನಾದರೂ ಗ್ರೋ ಆಗಬೇಕು, ಸ್ವಲ್ಪ ನಾಲೆಜ್ ಕೂಡ ಬೇಕು, ಸ್ವಲ್ಪ ವರ್ಕ್ ಕೂಡ ಮಾಡೋದು ಬೇಕು ಅಂದರೆ ಸೊ ಡೆಫಿನೆಟ್ಲಿ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಏನಂತ ಹೇಳಿದರೆ ಕಾಂಪಿಟೇಟಿವ್ ಸ್ಯಾಲರಿ ಪ್ಯಾಕೇಜ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಕಾಂಪಿಟೇಟಿವ್ ಅಂದರೆ ಒಂದು ಬೆಸ್ಟ್ ಒಂದು ಒಳ್ಳೆ ಒಂದು ನಿಮಗೆ ಸಂಬಳವನ್ನು ನೀಡ್ತಾರೆ. ಇದರಲ್ಲೂ ಕೂಡ ಇಕ್ವಿಟಿ ಪ್ಯಾಕೇಜ್ ಕೂಡ ಇರುತ್ತೆ. ವಿ ಬಿಲೀವ್ ಫೈನಾನ್ಷಿಯಲ್ ಫ್ರೀಡಮ್ ಸ್ಟಾರ್ಟ್ ವಿತ್ ಅವರ್ ಎಂಪ್ಲಾಯೀಸ್. ಸೊ ಆಲ್ ಎಂಪ್ಲಾಯೀಸ್ ಹ್ಯಾವ್ ಓನರ್ಶಿಪ್ ಆ್ಯಟ್ ಮೂನ್ಪೇ ಅಂತ ಹೇಳಿದ್ದಾರೆ. ಸೊ ಇದು ಕಂಪನಿ ಬಂದುಬಿಟ್ಟು ಮೂನ್ಪೇದಲ್ಲೇ ಇದು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ ಸ್ಯಾಲ್ರಿ ಜೊತೆ ನಿಮಗೆ ಇನ್ನಿತರ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಕಂಪನಿ ಕಡೆಯಿಂದ ಅಂತ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ 10 ಎಂಪ್ಲಾಯ್ ಮೂನ್ ಅವಾರ್ಡ್ಸ್ ಅಂತ ಕೊಡ್ತಾರೆ, ಮೂನ್ ಶಾಟ್ ಅವಾರ್ಡ್ಸ್ ಅಂತ ಕೊಡ್ತಾ ಇದ್ದಾರೆ ಅವರು. 10 ಎಂಪ್ಲಾಯೀಸ್ಗೆ ಕೊಡ್ತಾ ಇದ್ದಾರೆ. ಸೊ ಇದು ಹೇಗಿರುತ್ತೆ ಎಷ್ಟಿರುತ್ತೆ ಅಂತ ಇಲ್ಲಿ ಅಮೌಂಟ್ ಹೇಳಿದ್ದಾರೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದಲ್ಲೂ ಕೂಡ ಇವರು ಏನು ಮಾಡ್ತಾರೆ, ಫಾರಿನ್ ಟ್ರಿಪ್ ಕೂಡ ಕೊಡ್ತಾ ಇರ್ತಾರೆ, ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಮೇ ಬಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ನಿಧಾನವಾಗಿ ಗೊತ್ತಾಗುತ್ತೆ. ಒಳ್ಳೆ ಚೆನ್ನಾಗಿರುವಂಥ ಕಂಪನಿನೇ ಇದು. ಆ್ಯಂಡ್ ಮೇನ್ ಅಂತಂದರೆ ಇದು ಕಂಪ್ಲೀಟ್ಲಿ ನೀವು ಏನು ಮಾಡ್ಬೋದು ಅಂದರೆ ಮನೆಯಿಂದನೇ ಕೆಲಸ ಮಾಡ್ಬೋದು. ಸೊ ಮೇನ್ ಆಪ್ಷನ್ ಇದು ಇರುವಂಥದ್ದು. ಆ್ಯಂಡ್ ಇದರಲ್ಲೂ ಕೂಡ ಪ್ರೈವೇಟ್ ಹೆಲ್ತ್ ಕೇರ್, ನಿಮಗೆ ಪ್ರೈವೇಟ್ ಹೆಲ್ತ್ ಕೇರ್ ಬೆನಿಫಿಟ್ಸ್ ಕೂಡ ಅವ್ರು ನೋಡ್ತಾ ಇದ್ದಾರೆ. ನಿಮಗೆ ನಿಮ್ಮ ಫ್ಯಾಮ್ಲಿಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಮೇನ್ ಅಂತಂದರೆ ಸೊ ಇಲ್ಲಿ ನಿಮಗೆ ನೋಡಿದರೆ ಇಲ್ಲಿ ನಿಮಗೆ ವಿ ಸಪೋರ್ಟ್ ಯು ಟ್ರೈನಿಂಗ್ ಜರ್ನಿ ಎವ್ರಿ ಸ್ಟೆಪ್ ಆಫ್ ದಿ ವೇ. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ
ಆ್ಯನ್ಯುವಲ್ ಟ್ರೈನಿಂಗ್ ಬಜೆಟ್ ಕೂಡ ಇರುತ್ತೆ. ಸೊ ನಿಮಗೆ ಟ್ರೈನಿಂಗ್ ಅವಾಗ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿಸೋದಿದ್ರೆ ಸೊ ಟ್ರೈನಿಂಗ್ ಕೂಡ ನೀಡ್ತಾನೆ ಇರ್ತಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ಬರೋದು ಹೋಮ್ ಆಫೀಸ್ ಸೆಟಪ್ ಅಲೌನ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮನೆಯಿಂದಲೇ ವರ್ಕ್ ಮಾಡೋದಕ್ಕೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಸೆಟಪ್ ಇವರೇ ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದಿ ಬೆಸ್ಟ್ ಆಪರ್ಚುನಿಟಿ. ಮಿಸ್ ಮಾಡ್ಕೋಕೆ ಹೋಗಬೇಡಿ. ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸೊ ಇವತ್ತೇ ಅಪ್ಲೈ ಮಾಡಿ. ಆ್ಯಂಡ್ ಕಂಪ್ಲೀಟ್ಲಿ ರಿಮೋಟ್ ವರ್ಕಿಂಗ್ ಅಲೌನ್ಸ್ ಮಾಡ್ತಾ ಇದ್ದಾರೆ ಅವರು. ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗಬೇಕಾಗಿಲ್ಲ, ಮನೆಯಿಂದಲೇ ನೀವು ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಮಂತ್ಲಿ ಬಜೆಟ್ ಟು ಸ್ಪೆಂಡ್ ಆನ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ ಝೀರೋ ಫೀ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇದು ಬೆನಿಫಿಟ್ಸ್ ಕೂಡ. ಓಕೆ, ಎಂಪ್ಲಾಯ್ ರೆಫರಲ್ ಪ್ರೋಗ್ರಾಮ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಕೂಡ ನೀವು ಬೇಕಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ರೆಗ್ಯುಲರ್ ರಿಮೋಟ್ ಕಂಪನಿ ಆಫ್ ಸೈಟ್. ಓಕೆ, ಮೀಟ್ ಯುವರ್ ಕಾಲೇಜ್. ನೀವು ಯಾರಾದರೂ ಭೇಟಿ ಆಗಬೇಕಂತ ಅಂದ್ಕೊಂಡಿದ್ರು ಕೂಡ ಫಾರಿನ್ ಟ್ರಿಪ್ಸ್ಗೆ ಎಲ್ಲ ಅವರು ಏನು ಮಾಡ್ತಾ ಇರ್ತಾರೆ, ಫ್ರೀ ಟಿಕೆಟ್ಸ್ಗಳನ್ನು ಕೂಡ ನೀಡ್ತಾ ಇರ್ತಾರೆ. ಈಗ ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಒಂದು 5 to 6 days ಆದರೂ ಹೋಗುತ್ತೆ. ಅದಾದ ನಂತರ ನಿಮಗೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಇವ್ರ ಕಡೆ ಒಂದು ಮೇಲ್ ಬರುತ್ತೆ. ಶಾರ್ಟ್ ಲಿಸ್ಟ್ ಆಗಬೇಕು ಅಂತಂದರೆ ರಿಸ್ಯೂಮಲ್ಲಿ ಏನೇನು ಮೆನ್ಷನ್ ಮಾಡಬೇಕು ಅನ್ನೋ ಕೀವರ್ಡ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಬೇಕಂದರೆ ಒಂದು ಪೆನ್ನು ಬುಕ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ರಿಸ್ಯೂಮಲ್ಲಿ ಸ್ಕಿಲ್ಸ್ ಅಂತ ಬರೀಬೇಕು. ಸ್ಕಿಲ್ಸ್ ಅಂತ ಬರೆದು ಕೆಳಗಡೆ ನೀವು ಅಲ್ಲಿ ಲೀಸ್ಟ್ ಬರೀಬೇಕು. KYC, ಓಕೆ, ML, AML, ಓಕೆ, ಆ್ಯಂಡ್ EDD, ಕಸ್ಟಮರ್ ವೆರಿಫಿಕೇಷನ್, ರಿಸ್ಕ್ ಅನಾಲೈಸಿಸ್, ಎಕ್ಸೆಲ್ ಆರ್ ಗೂಗಲ್ ಶೀಟ್ ಅಂತ ಕೂಡ ಬರೀರಿ. ಡಾಕ್ಯುಮೆಂಟೇಷನ್. ಓಕೆ, ಸೊ ಇವುಗಳನ್ನ ನೀವು ಕೀವರ್ಡ್ಸ್ಗಳನ್ನ ನಿಮ್ಮ ರಿಸ್ಯೂಮಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಏನಂತಂದರೆ ಇಲ್ಲಿ ಒಂದು ಸ್ಕ್ರೀನಿಂಗ್ ನಿಮ್ಮದು ರೌಂಡ್ ಇರುತ್ತೆ. ಓಕೆ, ರಿಕ್ರೂಟರ್ ಏನು HR ಇರ್ತಾರೆ. ಸ್ಕ್ರೀನಿಂಗ್ ರೌಂಡ್ ಅಂದರೆ ವೀಡಿಯೋ ಕಾಲ್ ಮೂಲಕ ನಿಮ್ಮದು ಸ್ಕ್ರೀನಿಂಗ್ ಒಂದು ಕಾಲ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮದು 15 to 30 minutes ತೊಗೋತಾ ಇದ್ದಾರೆ ಅವರು. 15ರಿಂದ 30 ನಿಮಿಷದವರೆಗೂ ನಿಮ್ಮದು ಇಂಟರ್ವ್ಯೂ ಇರುತ್ತೆ. ಆ್ಯಂಡ್ ಈ ಒಂದು ಇಂಟರ್ವ್ಯೂದಲ್ಲಿ ನಿಮಗೆ ಏನೇನು ಕೇಳ್ಬೋದು ಅಂತಂದರೆ ನಿಮ್ಮ ಬಗ್ಗೆ, ನಿಮ್ಮ ಇಂಟ್ರೊಡಕ್ಷನ್ ಬಗ್ಗೆ ಕೇಳ್ತಾರೆ ಅವರು. ಫಸ್ಟ್ ಆಫ್ ಆಲು ನೀವು ಯಾರು, ಎಲ್ಲಿಂದ, ಮತ್ತು ಏನು ಎಜುಕೇಷನ್ ಮಾಡಿದ್ದೀರಿ ಅಂತ. ಸೊ ಸೆಲ್ಫ್ ಇಂಟ್ರೊಡಕ್ಷನ್ ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ಇದನ್ನು ನೀವು ಕನ್ನಡದಲ್ಲಿ ಅವ್ರು ಮೇ ಬಿ ಹೇಳಿದ್ರು ಕೊಡಿ, ಅದರ್ವೈಸ್ ನೀವು ಇಂಗ್ಲೀಷಲ್ಲಿ ಕೊಡಬೇಕಾಗುತ್ತೆ. ಓಕೆ, ಆ್ಯಂಡ್ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿ. ಆ್ಯಂಡ್ ಇದು ಇಂಟರ್ವ್ಯೂ ಕೊಡುವಾಗ, ಸ್ಕ್ರೀನ್ ಕಾಲ್ ಮಾಡುವಾಗ ಸ್ವಲ್ಪ ನೀವು ಪ್ರೊಫೆಷ್ನಲ್ ಬಟ್ಟೆಗಳನ್ನ ಹಾಕೊಂಡೇ ನೀವು ವೇರ್ ಮಾಡಿ. ಜಸ್ಟ್ ಲೈಕ್ ನೀವು ಜೆಂಟ್ಸ್ ಇದ್ದೀರಿ ಅಂದರೆ ಫಾರ್ಮಲ್ ಡ್ರೆಸ್ಸು, ಲೇಡೀಸ್ ಇದ್ದರೆ ಕಾಟನ್ ಸಾರೀಸ್, ಕಾಟನ್ ಕುರ್ತಾಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಕಂಪನಿ ಬಗ್ಗೆ ಕೇಳ್ತಾರೆ. ಯಾಕೆ ನೀವು ನಮ್ಮ ಕಂಪನಿಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀರಿ, ಸೊ ಅದ್ರ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಅದಾದ ನಂತರ KYC, ಯಾಕೆ ನೀವು KYC ಫೀಲ್ಡಲ್ಲಿ ಬರಬೇಕಂತ ಅಂದ್ಕೊಂಡಿದ್ದೀರಿ ಅಂತ ಕೂಡ ಕೇಳ್ತಾರೆ. ಆ್ಯಂಡ್ ಇದು ನಾರ್ಮಲಿ ಕೇಳಿರೋಂಥ ಪ್ರಶ್ನೆಗಳು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ರಿಮೋಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಏನಾದರೂ ರಿಮೋಟ್ ಆಲ್ರೆಡಿ ಎಲ್ಲರೂ ಬೇರೆ ಕಂಪನಿಯಲ್ಲಿ ಆ್ಯಸ್ ಅ ರಿಮೋಟ್ ವರ್ಕ್ ಏನಾದರೂ ತೊಗೊಂಡು ನೀವು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ನಂತರ ನೈಟ್ ಶಿಫ್ಟ್ ಮತ್ತು ರೊಟೇಷನ್ ಶಿಫ್ಟ್ ಏನಾದರೂ ನಿಮ್ಗೆ ಓಕೆನಾ ಅಂತ ಕೇಳ್ತಾರೆ. ಸಪೋಸ್ ಇದರಲ್ಲಿ ಯಾರಾದರೂ ಇಲ್ಲ ನಮ್ಗೆ ಓಕೆ ಇಲ್ಲ ಅಂತಂದರೆ ಅವ್ರು ರಿಜೆಕ್ಟ್ ಮಾಡ್ತಾರೆ ಕೂಡ. ಹೀಗಾಗಿ ಇದಕ್ಕೆ ಓಕೆ ಅಂದವ್ರಿಗೆ ಸೊ ಮತ್ತೆ ನೆಕ್ಸ್ಟ್ ಅದು ಕಂಟಿನ್ಯೂ ಮಾಡ್ತಾರವರು. ಆ್ಯಂಡ್ ಕ್ರಿಪ್ಟೋ ನಾಲೆಜ್ ಸ್ವಲ್ಪ ತೊಗೋಬೇಕು ನೀವು. ಇದರ ಇಂಟರ್ವ್ಯೂದಲ್ಲಿ ಕೇಳ್ತಾರವರು. ಕ್ರಿಪ್ಟೋ ಬಗ್ಗೆ ಸ್ವಲ್ಪ ಮೇ ಬಿ ಕೆಲವೊಂದು ಕ್ರಾಸ್ ಕ್ವಶನ್ಸ್ಗಳನ್ನ ಕೇಳ್ಬೋದು. ಸೊ ಹೀಗಾಗಿ ಕ್ರಿಪ್ಟೋ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜನ್ನು ತೊಗೊಳ್ಳಿ ಬಿಫೋರ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ ಮುಂಚೆ. ಓಕೆ, ಅದಾದ ನಂತರ ನಿಮ್ಮದೊಂದು ಅಸೆಸ್ಮೆಂಟ್ ರೌಂಡ್ ಇಡ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅನಲೈಟಿಕ್ ಥಿಂಕಿಂಗ್ ಬಗ್ಗೆ ಕೇಳ್ಬೋದು. KYC ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ಗಳು ಕೇಳ್ಬೋದು. ರಿಸ್ಕ್ ಐಡೆಂಟಿಫಿಕೇಷನ್ ರಿಲೇಟೆಡ್ ಇರುತ್ತೆ ಕೆಲವೊಂದು ಕ್ವಶನ್ಸು. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೂಡ ಇಲ್ಲಿ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದನ್ನು ನೀವು ಏನಂದರೆ ಚೆನ್ನಾಗಿ ಅಟೆಂಡ್ ಮಾಡಬೇಕು. ಆ್ಯಂಡ್ ಅದಾದ ನಂತರ ಇವ್ರು ಏನು ಮಾಡ್ತಾರೆ ಅಂದರೆ HR ರೌಂಡ್ ಇರುತ್ತೆ. HR ಜೊತೆ ನೀವು ಮಾತಾಡಿ ಕಮ್ಯುನಿಕೇಷನ್ ಆದಮೇಲೆ ಫೈನಲ್ ಒಂದು ಏನಿರುತ್ತೆ ಅಂದರೆ ನಿಮಗೆ ರೌಂಡ್ ಇರುತ್ತೆ. ಫೈನಲ್ HR ಜೊತೆ ನಿಮ್ಮದು ಕಮ್ಯುನಿಕೇಷನ್ ಇರುತ್ತೆ. ಎಲ್ಲ ಕಂಪ್ಲೀಟ್ ಅವ್ರು ಹೇಳ್ತಾರೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ. ಮತ್ತೊಂದು ಸಾರಿ ಎಲ್ಲ ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ. ಅದು ಓಕೆ ಆಯಿತು ಅಂತಂದರೆ ನೆಕ್ಸ್ಟ್ ಅವರು ಕಂಪನಿ ಕಡೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮದು ಸೆಲೆಕ್ಷನ್ ತೊಗೊಂಡ್ರು. ಓಕೆ, ಸೊ ಇದುವರೆಗೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಅಪ್ಲೈ ಮಾಡ್ತೇನೆ ಅನ್ನೋರು ಸಿಂಪ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ KYC ಆಪರೇಷನ್ಸ್ ಅನಲೈಸ್ಡ್ ಮೂನ್ಪೇ ಅಂತ. ಮೂನ್ಪೇ ಕಂಪನಿ. ಓಕೆ, KYC ಆಪರೇಷನ್ಸ್ ಅನಲೈಸ್ಡ್ ಮೂನ್ಪೇ ಅಂತ ಹೇಳಿ ನೀವು ಸರ್ಚ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ KYC ಆಪರೇಷನ್ಸ್ ಅನಲೈಸ್ಡ್ ಮೂನ್ಪೇ ಅಂತ ಲೀವರ್ ಒಂದು ವೆಬ್ಸೈಟಲ್ಲಿ ಸಿಗ್ತಾ ಇದೆ. ಇದು ಗ್ರೀನ್ ಕಲರ್ದು ಐಕಾನ್ ಇರುತ್ತೆ. ಜಸ್ಟ್ ಇಂದ ಕ್ಲಿಕ್ ಮಾಡಿದ್ರೆ ಅಂತಂದರೆ ಇದೇ ಪೇಜಿಗೆ ಬರ್ತೀರಾ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ನಾನು ಹೇಳಿರುವಂಥ ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇದನ್ನು ನೋಡ್ಕೊಳ್ಳಿ ಒಂದು ಸಾರಿ. ನೋಡಿಕೊಂಡು ಇಲ್ಲಿ ನಿಮಗೆಲ್ಲ ಓಕೆ ಅಂತ ಅನಿಸಿದರೆ ಅಪ್ಲೈ ಫಾರ್ ದಿಸ್ ಜಾಬ್ಗೆ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಬ್ಗೆ ಸಿಗುವಂಥದ್ದು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಸೊ ಇನ್ನೊಂದು ಸಾರಿ ಬೇಕಂದರೆ ವೀಡಿಯೋ ಚೆಕ್ ಮಾಡ್ಕೊಳ್ಳಿ. ನಂತರ ಇದನ್ನ ಫಾರ್ಮ್ನ ಕರೆಕ್ಟಾಗಿ ಫಿಲಪ್ ಮಾಡಿ. ಸಪೋಸ್ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಮೇ ಬಿ ಅವ್ರು ರಿಜೆಕ್ಟ್ ಕೂಡ ಮಾಡ್ತಾರೆ. ಹೀಗಾಗಿ ತುಂಬ ಕೇರ್ಫುಲ್ಲಾಗಿ ಇದನ್ನು ಅಪ್ಲೈ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಕಂಪನಿ ಇದೆ. ಆ್ಯಂಡ್ ಲೆಜಿಟ್ ಇರುವಂಥ ಕಂಪನಿನೇ. ಮತ್ತು ಮೇನ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಸೆಟಪ್ ಕೊಡ್ತಾಯಿದ್ರು ಅವ್ರ ಮನೆಗೆ. ಸೊ ಸುಮಾರು ಜನರ ಹತ್ರ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಹೀಗಾಗಿ ನಾನು ಈ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾದರೂ ಕೇಳೋದಿದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.